ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದರ್ಶನ್ ಹೆಚ್.ಡಿ. ಇವತ್ತು ಬಹಳ ಮುಖ್ಯವಾಗಿ ಸರ್ಕಾರ ಒಂದು ಮಹತ್ತರವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ. ಯಾವ ರೀತಿ ಸಮಾಜದಲ್ಲಿ ಅನೇಕ ರೀತಿಯಾದಂತಹ ಪಿಡುಗುಗಳಿದೆ, ಅದೇ ರೀತಿ ಇವತ್ತು ಮೈಕ್ರೋ ಫೈನಾನ್ಸ್ಗಳು, ಆನ್ಲೈನ್ ಫೈನಾನ್ಸ್ಗಳು, ಜೊತೆಗೆ ಆ ಸಾಲ ಪಡೆದವರ ಮೇಲೆ ಆಗ್ತಾ ಇದ್ದಂತಹ ದೌರ್ಜನ್ಯಗಳು, ಇದಕ್ಕೆಲ್ಲ ಒಂದು ನಿಯಂತ್ರಣ ಹಾಕಬೇಕು, ಕಡಿವಾಣ ಹಾಕಬೇಕು ಅಂತ ರಾಜ್ಯ ಸರ್ಕಾರ ಹೊಸ ಕಾನೂನನ್ನು ತಂದಿದೆ. ರಾಜ್ಯ ಸರ್ಕಾರಕ್ಕೆ ಈ ಮುಖೇನ ವಿಶೇಷವಾದಂತಹ ಕೃತಜ್ಞತೆಗಳನ್ನು ತಿಳಿಸ್ತಾ, ಇವತ್ತು ಸಾಲ ಮಾಡುವಂಥ ರೀತಿ ಒಂದು ಒಳ್ಳೆಯ ಕಾರಣಗಳಿಗೋಸ್ಕರ ಜನರು ಸಾಲ ಮಾಡ್ತಾರೆ, ಇನ್ನು ಕೆಟ್ಟ ಕಾರಣಗಳಿಗೋಸ್ಕರ ಸಾಲ ಮಾಡುವಂತಹ ಒಂದು ದೊಡ್ಡ ಸಮುದಾಯವೇ ಇದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಇವತ್ತು ಒಬ್ಬ ರೈತ ಕೃಷಿಗೆ ಸಾಲ ಮಾಡುವಂಥದ್ದು ಇರ್ಬೋದು, ಅಥವಾ ಮಗಳ ಮದುವೆಗೋ ಮಗನ ಮದುವೆಗೋ ಅಥವಾ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಏನಾದರೂ ಸಾಲ ಮಾಡಿದ್ದಾರೆ ಅಂತಂದರೆ ಆ ಉದ್ದೇಶ ಒಳ್ಳೆಯದಾಗಿರುತ್ತೆ, ಅದು ಒಂದು ಸಾಲದ ಪ್ರಕಾರ ಆಗಿದೆ. ಹಾಗೆಯೇ ಇನ್ನು ಕೆಟ್ಟ ಉದ್ದೇಶದಲ್ಲೂ ಸಾಲ ಮಾಡುವಂಥ ತುಂಬ ಜನರಿದ್ದಾರೆ. ಒಂದು, ತಮ್ಮ ಆದಾಯಕ್ಕೆ ಮೀರಿದ ಆಸೆಗಳನ್ನ ಇಟ್ಕೊಳ್ಳುವಂಥದ್ದು, ತಮ್ಮಿಂದ ಆ ಸಾಲವನ್ನು ತೀರ್ಸೋದಕ್ಕಾಗಲ್ಲ ಅನ್ನುವಂಥ ಅರಿವಿದ್ರೂ ದುಬಾರಿ ಜೀವನಕ್ಕೋಸ್ಕರ ಸಾಲ ಮಾಡುವಂಥದ್ದು. ಮತ್ತೊಂದು, ಇವತ್ತು ಕೇಂದ್ರ ಸರ್ಕಾರ ಚೀನಾಕ್ಕೆ ಪಾಠ ಕಲಿಸ್ತೀವಿ ಅಂತ ಪಬ್ಜಿ ಗೇಮ್ನ ಬ್ಯಾನ್ ಮಾಡಿದರು. ಆದರೆ ನಿಜಕ್ಕೂ ಬ್ಯಾನ್ ಮಾಡಬೇಕಾಗಿರ್ತಕ್ಕಂಥದ್ದು ಆನ್ಲೈನ್ ಗೇಮಿಂಗ್ಗಳನ್ನ. ಜೊತೆಗೆ IPL ಬೆಟ್ಟಿಂಗ್ ಏನು ದಂಧೆನೇ ನಡೀತಾ ಇದೆ ಆನ್ಲೈನ್ ಮೂಲಕ, ಇದಕ್ಕೆಲ್ಲ ಕೇಂದ್ರ ಸರ್ಕಾರ ನಿಜವಾಗ್ಲೂ ಕಡಿವಾಣ ಹಾಕಬೇಕು. ಇವತ್ತು ನಾನು ಯಾಕೆ ಆ ಕೆಟ್ಟ ರೀತಿಯಾದಂಥ ಸಾಲ ಪಡೆಯುವಂಥ ಸಮುದಾಯ ಇದೆ ಈ ಸಮಾಜದಲ್ಲಿ ಅಂತ ಯಾಕೆ ಹೇಳಿದೆ ಅಂತಂದರೆ, ಈ ರೀತಿಯಾದಂಥ ದುಶ್ಚಟಗಳಿಗೆ ಬಲಿಯಾಗಿ ಸಾಲ ಮಾಡಿ ಜೀವವನ್ನೇ ಕಳ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ. ಇವಾಗ ವಾಸ್ತವ ಸ್ಥಿತಿಗೆ ಬರೋದಾಯಿತು ಅಂದರೆ, ಏನೋ ಒಂದು ರಾಜಕೀಯಕ್ಕೆ ಈ ಸರ್ಕಾರ ಬಂದ ಮೇಲೆ ಏನೋ ಜನ ಸಾಲ ಮಾಡ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ವಿರೋಧ ಪಕ್ಷಗಳು ಕೊಡೋದಕ್ಕೆ ಹೋದರೆ, ನಾನೊಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತೀನಿ. ಒಂದು ಮಹಿಳೆ, ಈ ಸಾಲ ಪಡೆದುಕೊಂಡಿರ್ತಕ್ಕಂಥ ಮಹಿಳೆಯನ್ನು ನೈಜವಾಗಿ ನಾನೇ ಮಾತಾಡಿಸಿದಾಗ ಅವ್ರು ಹೇಳಿದ್ದು, ನೀವು ಸರ್ಕಾರ ಕೊಡುವಂಥ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ, ಆದರೆ ಅದು ನನ್ನ ಕೈ ತಲುಪ್ತಾ ಇಲ್ಲ, ನನ್ನ ಅಕೌಂಟಿಗಂತೂ ಬಂದೇ ಬರ್ತದೆ, ಆದರೆ ಅದನ್ನ ನಾನು ವಾಪಸ್ ವಿಡ್ರಾಲ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಕಾರಣ 2012ರಲ್ಲಿ ಒಂದು TV ಖರೀದಿ ಮಾಡಿದ್ದೆ, ನಾನು ಅವಾಗ ಸಾಲ ಮಾಡಿದ್ದೆ, ಅದನ್ನು ಕರೆಕ್ಟು ಟೈಮಿಗೆ ಕಟ್ಟೋದಕ್ಕಾಗಿರಲಿಲ್ಲ, ಅದು ಬಡ್ಡಿ ಚಕ್ರಬಡ್ಡಿ ಬೆಳೆದು ಈ ಬರೋ ಹಣ, ಅದು ಈ ಗೃಹಲಕ್ಷ್ಮಿ ಅಥವಾ ಯಾವುದೇ ಮುಖೇನ ಬರುವಂಥ ಅವ್ರ ಅಕೌಂಟಿಗೆ ಬರುವಂಥ ಹಣವನ್ನು ಸಣ್ಣ ಪುಟ್ಟ ಮಧ್ಯಮ ಬಡ ಕುಟುಂಬದವ್ರಿಗೆ ಅದೇ ದೊಡ್ಡ ದುಡ್ಡಾಗಿರ್ತದೆ. ಆ ಹಣ ಹೋಗುವಂಥದ್ದು ಅವರ ಯಾವುದೋ ಮೈಕ್ರೋ ಫೈನಾನ್ಸ್ಗಳಿಗೋ ಅಥವಾ ಆನ್ಲೈನ್ ಫೈನಾನ್ಸ್ಗಳಿಗೋ ಹೋಗುವಂತಹ ವಿಚಾರವನ್ನು ಅವರು ಹೊರ ಜಗತ್ತಿಗೆ ಹೇಳ್ತಾ ಇದ್ದಾರೆ. ಇವತ್ತು ಕರ್ನಾಟಕದಾದ್ಯಂತ ಅನೇಕ ದೂರುಗಳು ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡುವಂಥ ಕೆಲಸ ಆಗ್ತಾ ಇದೆ. ಆದರೆ ಯಾರೂ ಈ ಸರ್ಕಾರ ಬಂದ ಮೇಲೆ ಸಾಲ ಮಾಡಿರೋ ಮೇ ಬಿ ಹಬ್ಬಬ್ಬ ಅಂದರೆ ಒಂದು 5% ಜನ ಏನು ಈ ದೂರುದಾರರಲ್ಲಿ ಕೊಟ್ಟಿರ್ಬೋದು. ಆದರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಂದಾದಮೇಲೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳುವಂಥದ್ದು, ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣಕ್ಕೆ ಆ ಹಣವನ್ನು ಬಳಸ್ಕೊಂಡಿರ್ತಕ್ಕಂಥದ್ದು, ಬ್ಯಾಂಗಲ್ ಸ್ಟೋರ್ಗಳನ್ನ ತೆರೆಯುವಂಥದ್ದು, ಚಿನ್ನದ ಓಲೆ ಉಂಗುರ ಬಳೆಗಳನ್ನ ಮಾಡಿಸ್ಕೊಳ್ಳುವಂಥದ್ದು, ಹೀಗೆ ಅನೇಕ ವಿಚಾರಗಳು ಸಮಾಜಕ್ಕೆ ಮಾದರಿಯಾಗಿ ಇವತ್ತು ಕೇಂದ್ರ ಸರ್ಕಾರವೂ ಸಮೇತ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಕಾಪಿ ಮಾಡಿದ್ದಾರೆ. ಮತ್ತು ದೆಹಲಿನಲ್ಲಿ ಇವತ್ತು ಏನು ಚುನಾವಣಾ BJP ಪ್ರಣಾಳಿಕೆ ಇದೆ, ಅಥವಾ ಹರಿಯಾಣದ ಪ್ರಣಾಳಿಕೆ ಅಥವಾ ಮಹಾರಾಷ್ಟ್ರದ ಪ್ರಣಾಳಿಕೆ, ನಾವಂತೂ ಬಸವಣ್ಣನ ನಾಡಿನವರು ನುಡಿದಂತೆ ನಡೆದಿದ್ದೀವಿ, ನಮ್ಮ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದ್ದೀವಿ. ಆದರೆ ಮಹಾರಾಷ್ಟ್ರದಲ್ಲಿ ಸುಮಾರು 80 ಲಕ್ಷ ಜನರ ಅವರ ಒಂದು ಆದಾಯದ ಮಿತಿ ಹೆಚ್ಚು ಅನ್ನೋ ರೀತಿ ತೋರಿಸಿ ಅವ್ರ ರೇಷನ್ ಕಾರ್ಡ್ಗಳನ್ನ ತೆಗೆಯುವಂಥ ಕೆಲಸ ಮಾಡಿದ್ದಾರೆ. ಆದರೆ ನಾವು ಆ ರೀತಿ ಮಾಡಿಲ್ಲ ಕರ್ನಾಟಕದವರು, ಇದು ಒಂದು ಸ್ಪಷ್ಟನೆ. ಜೊತೆಗೆ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಸಂಚಾರ ಮಾಡುವಂಥ ಸರ್ಕಾರಿ ಬಸ್ಗಳಲ್ಲಿ ವ್ಯವಸ್ಥೆ ಮಾಡಿರೋದ್ರಿಂದ ಆ ಹಣನೂ ಸಮೇತ ಗೃಹಲಕ್ಷ್ಮಿಯರಿಗೆ ಉಳಿತಾ ಇದೆ. ಜೊತೆಗೆ ವಿದ್ಯುತ್ ದರವನ್ನು ಏನವರಿಗೆ ಉಚಿತ ಮಾಡಿರೋದ್ರಿಂದ ಆ ಹಣವೂ ಉಳಿತಾ ಇದೆ. ಸೊ ಹಾಗಾಗಿ ಏನೋ ಆರ್ಥಿಕ ಹೊರೆ 23ರ ಹಿಂದೆ ಏನಿತ್ತು, ಇವಾಗ 23ರ ನಂತರ ನಿಜವಾಗ್ಲೂ ಹೆಣ್ಣು ಮಕ್ಕಳ ಆರ್ಥಿಕವಾಗಿ
ಸಬಲರಾಗ್ತಾ ಇದ್ದಾರೆ. ಅದನ್ನೇ ಮಹಿಳಾ ಸಬಲೀಕರಣ ಅಂತಂದರೆ ಇದೊಂದು ಕ್ರಾಂತಿಯನ್ನು ಈ ಒಂದು ರಾಜ್ಯ ಸರ್ಕಾರ ಮಾಡಿದೆ. ಜೊತೆಗೆ 10 kg ಅಕ್ಕಿ, 5 kg ಮತ್ತು 170 ರೂಪಾಯಿ ಹಣವನ್ನು ಕೊಡೋ ಮೂಲಕ ಎಲ್ಲ ರೀತಿಯಾದಂಥ ಆರ್ಥಿಕ ಹೊರೆಗಳನ್ನ ಇಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಹಿಂದೆಲ್ಲ ಮಾಡಿರ್ತಕ್ಕಂಥ ಸಾಲ ಮತ್ತು ಆ ಮೈಕ್ರೋ ಫೈನಾನ್ಸ್ನವರು ನಡೆದುಕೊಳ್ಳುವಂಥ ರೀತಿ, ಇಲ್ಲಿ ನಾವು ಸಾಲದ ಮೂಲಗಳು ಕೇವಲ ಮೈಕ್ರೋ ಫೈನಾನ್ಸ್ಗಳ ಆಗಿರೋದಿಲ್ಲ. ಯಾಕೆಂದರೆ ದಿನ ಬೆಳಗ್ಗೆ ಎದ್ದು ಮಾರುಕಟ್ಟೆಯಿಂದನೂ ಈ ಸಾಲ ಶುರುವಾಗುವಂಥದ್ದು. ಉದಾಹರಣೆ, ಯಾರೋ ಒಬ್ಬರು ಹಣ್ಣು ಮಾರ್ತಾರೆ ಅಂತಂದರೆ ಅವರವತ್ತು ದೈನಂದಿನ ವ್ಯಾಪಾರದ ಹಣ್ಣುಗಳನ್ನ ಖರೀದಿ ಮಾಡೋದಕ್ಕೆ ಯಾರೋ ಒಬ್ಬ ಫೈನಾನ್ಸರ್ ಜೊತೆ 10%, 20%, 25% ಬಾಯಿಗೆ ಬಂದಂಗೆ ಅವ್ರು ಹೇಳ್ತಾರೆ, ಅದನ್ನು ತರ್ತಾರೆ, ಮಾರ್ತಾರೆ. ಆ ಮಾರಿದ ಲಾಭಾಂಶಕ್ಕಿಂತ ಹೆಚ್ಚಾಗಿ ಅವರು ಬಡ್ಡಿ ತೆರುವಂಥ ಕೆಲಸವನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇರ್ತೀವಿ. ಜೊತೆಗೆ ಕೆಲವೊಬ್ಬರು ಹೆಚ್ಚಿನದಾಗಿ ಪ್ರೊಫೆಷನ್ ಆಗೇ ಮಾಡ್ಕೊಂಡಿದ್ದಾರೆ. ಏನು ಮಾಡ್ತಾ ಇದ್ದೀರಿ, ಅವ್ರದ್ದು ಕಚೇರಿನೂ ಇಲ್ಲ, ರಿಜಿಸ್ಟ್ರೇಷನೂ ಇಲ್ಲ, ಏನೂ ಇಲ್ಲ, ನಾನೊಂದು ಫೈನಾನ್ಸ್ ನಡೆಸ್ತಾ ಇದ್ದೀನಿ ಅಂತೇಳಿ ಬೇಕಾಬಿಟ್ಟಿಯಾಗಿ ಜನರಿಂದ ದುಡ್ಡನ್ನು ದೋಚುವಂಥ ಕೆಲಸ. ಭಾಳ ಮುಖ್ಯವಾಗಿ ಅದರಲ್ಲಿ ಹೆಚ್ಚಿನವರು ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಥವಾ ರೌಡಿ ಎಲಿಮೆಂಟ್ ಇದ್ದಂಥವರು ದೈತ್ಯವಾಗಿರ್ತಾರೆ, ಅವರ ಧ್ವನಿನೂ ಗಡ್ಸಾಗಿರ್ತಾರೆ. ಜೊತೆಗೆ ಸಾಲ ಕೊಟ್ಟಾಗ ಅವರ ಜೂಟನ್ನು ನೀಟಾಗಿ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ. ಆ ಮುಖೇನ ಏನಾಗ್ತದೆ ಅಂತಂದರೆ ಆ ಸಾಲ ಪಡೆದವನು ಅವ್ರಿಗೆ ಯಾವ್ಯಾವ ರೀತಿಯಾಗಿ ಶರಣಾಗ್ತಾನೆ ಅಂತಂದರೆ ಕೊನೆಗೆ ಅವನ ಬದುಕಿನ ದಾರಿ ಎಲ್ಲಿಗೆ ಹೋಗಿ ಮುಟ್ತದೆ ಅನ್ನುವಂಥ ಅನೇಕ ಉದಾಹರಣೆಗಳು. ಮತ್ತು ಸಾಲ ವಸೂಲಾತಿ ಸಂದರ್ಭದಲ್ಲಿ ಆ ಸಾಮಾನ್ಯನ ಮೇಲೆ, ಬಡವನ ಮೇಲೆ ನಡೆಯುವಂಥ ದೈಹಿಕ ಹಲ್ಲೆ, ಮಾನಸಿಕ ಹಲ್ಲೆ, ದೌರ್ಜನ್ಯಗಳ ಅನೇಕ ವಿಚಾರಗಳನ್ನು ನಾವು ಕೇಳ್ತಾ ಇದ್ವಿ. ಅದರ ಜೊತೆಗೆ ನಾನು ಮೊದಲೇ ಹೇಳಿದಾಗೆ ಕೆಟ್ಟ ರೀತಿಯ ಸಾಲ ಯಾವೆಲ್ಲ ಕಾರಣಕ್ಕೋಸ್ಕರ ಅಂತಂದರೆ ಇವತ್ತಿನ ಯುವಕರು ಅವರು ಮೈ ಬಗ್ಸು ದುಡಿಯೋದಕ್ಕಿಂತ ಹೆಚ್ಚಾಗಿ ಅಡ್ಡದಾರಿಗಳನ್ನ ಹಿಡಿಯುವಂಥದ್ದು. ಮತ್ತು ಅಡ್ಡದಾರಿಗೋಸ್ಕರ ಇವಾಗ ನಾನು ಮೊದಲೇ ಹೇಳಿದಾಗೆ IPL ಬೆಟ್ಟಿಂಗ್ ಇರ್ಬೋದು, ಅಥವಾ ಆನ್ಲೈನ್ ರಮ್ಮಿ ಗೇಮ್ ಇರ್ಬೋದು, ಅಥವಾ ಹೊರಗಡೆ ನಡೆಯುವಂಥ ಜೂಜಾಟಗಳಿರ್ಬೋದು, ದುಶ್ಚಟಗಳು ಭಾಳ ಮುಖ್ಯವಾಗಿ ಬೆಳಗಿಂದ ಸಂಜೆ ತನಕ ಮದ್ಯಪಾನ ಮಾಡುವಂಥದ್ದು ಅಥವಾ ಇತರೆ ದುಶ್ಚಟಗಳನ್ನ ಮಾಡೋದಕ್ಕೋಸ್ಕರ ಒಂದು ಕೈ ಸಾಲ ಮಾಡುವಂಥದ್ದು, ಇಲ್ಲ ಮೈಕ್ರೋ ಫೈನಾನ್ಸಿಂದ ಸಾಲ ಮಾಡುವಂಥದ್ದು. ಕಾರಣ ಯಾವುದೋ ಕೊಟ್ಟು ಇವತ್ತು ಆನ್ಲೈನಿಂದನೂ ಸಮೇತ ಸಾಲಗಳನ್ನ ಕೊಡುವಂಥದ್ದು. ಮತ್ತು ಅಷ್ಟೇ ಗ್ರಿಪ್ಪಾಗಿ ಇವ್ರದ್ದು ಎಲ್ಲ ನಾನು ಮೊದಲೇ ಹೇಳಿದಾಗ ಅವರ ಜುಟ್ಟನ್ನು ಗಟ್ಟಿ ಇಟ್ಕೊಂಡಿರ್ತಾರೆ. ಯಾವುದೇ ರೀತಿ ಅವರು ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತಿನ ಯುವಕರು ಇನ್ನಾದರೂ ಬುದ್ಧಿ ಕಲಿತು, ಯಾಕೆಂದರೆ ಇದೊಂದು ಸುವರ್ಣಾವಕಾಶ ಕನ್ನಡ ಒಂದು ಚಾನಲ್ನಿಂದ ಸಿಕ್ಕಿರೋದು. ನೀವು ಯಾಕೆಂದರೆ ಇವರು ಶುರು ಮಾಡ್ತಾರೆ ಒಂದು ಯಾವುದಾದ್ರು ಚಟ ಅಂತಂದರೆ ಮೊದಲಿಗೆ ಅವರಿಗೆ ಅದೊಂದು ಗೇಮ್ ಆಗಿರ್ತದೆ. ಬರ್ತಾ 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 ಅದ್ರೊಳಗಡೆ ಸಂಪೂರ್ಣ ಇಳಿದೋಗ್ತಾರೆ. ಸೊ ತದನಂತರ ಅವರ ಡ್ರಾಮಾಗಳು ಶುರುವಾಗ್ತದೆ. ಬೆಳಗಿಂದ ಸಂಜೆ ತನಕ ದುಡಿಯೋ ಕೆಲಸವನ್ನು ಬಿಟ್ಟು ಒಂದು ಬಾರಿಗೆ ಹಣದ ವ್ಯಾಮೋಹ ತೋರಿಸ್ತಾರೆ. ಯಾವುದೇ ಕಂಪ್ನಿ ಆದರೂ ಸಮೇತ ತನ್ನ ಪ್ರಾಡಕ್ಟ್ ಸೇಲ್ ಆಗಬೇಕಂದ್ರೆ ಮೊದಲು ಆಫರ್ ಕೊಡೋದು ಸಹಜ. ಒಂದೆರಡು ಬಾರಿ ಅವರಿಗೆ ಹಣ ಬಂದಾಗೆ ಕಂಡಾಗ ನಾನು ಏನು ಶ್ರಮ ವಹಿಸ್ತೇನೆ, ನನ್ನ ಅಕೌಂಟಿಗೆ ಖಾತೆಗೆ ಹಣ ಬರ್ತದೆ ಅಂತ ಅದರಲ್ಲೇ ತಲ್ಲೀನರಾಗಿ ಹುಚ್ಚರಾಗಿ ದಿನ ಬೆಳಗಾದರೆ ಅಲ್ಲಿ ಇಲ್ಲಿ ಮೂಲದಿಂದ ಇದ್ದಂಥ ದುಡ್ಡೆಲ್ಲ ಖಾಲಿ ಆದಮೇಲೆ ಅವರ ಮೊಬೈಲ್ನಲ್ಲಿ ಎಯಿಂದ ಝಡ್ ತನಕ ಎಷ್ಟು ನಂಬರ್ಗಳಿದ್ದಾವೆ. ಅವರಿಗೆ ನಾನಾ ಸುಳ್ಳಿನ ಕಾರಣಗಳನ್ನ ಹೇಳ್ಕೊಂಡು ಅದೊಂದು ಬದುಕಿನ ಕಾರಣ ಹೇಳೋದು, ಇಲ್ಲ ಆತ್ಮಹತ್ಯೆ ಸುಳ್ಳಿನ ಕಾರಣ ಹೇಳುವಂಥದ್ದು, ಅಥವಾ ತಂದೆ ತಾಯಿ ಮನೆಯಲ್ಲಿ ಬಂಧು ಬಳಗ ಯಾರ್ಯಾರಿಗೂ ಹುಷಾರಿಲ್ಲ ಅನ್ನುವಂಥ ಕತೆಗಳನ್ನ ಕಡುವಂಥದ್ದು, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಒಂದು ನೋವಾದ ರೀತಿಯಾದಂಥ ವಿಚಾರಗಳನ್ನ ಹಾಕಿ ಹಣವನ್ನು ಪೀಕುವಂಥ ಕೆಲಸಗಳು ನಡೀತಾ ಇದೆ. ಇನ್ನು ಮುಂದೆ ಆದರೂ ಇಂಥ ದುಶ್ಚಟಗಳಿಂದ ಹೊರಗಡೆ ಬಂದು, ಯಾಕೆಂದರೆ ಅನೇಕ ಆತ್ಮಹತ್ಯೆ ಪ್ರಕರಣಗಳಲ್ಲಿ ಅದರ ಹಿನ್ನೆಲೆ ಮುನ್ನೆಲೆಗಳನ್ನ ನೋಡ್ತಾ ಹೋದಾಗ ಭಾಳ ಹೆಚ್ಚಿನ ಜನ ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು ಈ ಆನ್ಲೈನ್ ಗೇಮಿಂಗ್, ಆನ್ಲೈನ್ ರಮ್ಮಿ, ಆನ್ಲೈನ್ IPL ಬೆಟ್ಟಿಂಗ್ ಇರ್ಬೋದು, ಅಥವಾ ಇನ್ನೂ ಬೇರೆ ಬೇರೆ ಆಟಗಳು ಯಾವುದ್ಯಾವುದೋ ಇದೆ ಅದರಲ್ಲಿ. ಸೊ ಹಾಗೆ ಜೂಜಾಟ ಇರ್ಬೋದು ಅಥವಾ ದುಶ್ಚಟಗಳಿರ್ಬೋದು. ಹಣ ಅಂತೂ ವಾಪಸ್ ಕೊಡಲೇಬೇಕು, ಕೊಟ್ಟವನಿಗೆ ಕೊಡಲೇಬೇಕಾಗ್ತದೆ. ಅನಾವಶ್ಯಕ ಈ ರೀತಿಯಾದಂಥ ಚಟಗಳನ್ನ ಬಿಟ್ಟು ಮೈ ಬಗ್ಸಿ ದುಡಿದ್ರೆ ಜೀವನಕ್ಕೆ ಯಾರಿಗೇನೂ ತೊಂದರೆ ಇಲ್ಲ ಅನ್ನುವಂಥದ್ದಕ್ಕೆ ಅನೇಕ ನಿದರ್ಶನಗಳಿದ್ದಾವೆ. ಮತ್ತು ಇವತ್ತೇನು ಈ ಒಂದು ಮೈಕ್ರೋ ಫೈನಾನ್ಸ್ಗಳು ಅಥವಾ ವಸೂಲಾತಿ ಯಾವ ರೀತಿಯಾದಂಥ ದೌರ್ಜನ್ಯಗಳನ್ನ ನಾವು TV ಗಳಲ್ಲಿ ನಾವು ನೋಡ್ತಾ ಇದ್ವಿ. ಆ ಹೆಣ್ಣು ಮಕ್ಕಳನ್ನ ಮನೆಯಿಂದ ಹೊರಗಡೆ ಹಾಕುವಂಥದ್ದಂತೆ, ಅವರ ವಸ್ತುಗಳನ್ನ ಜಪ್ತಿ ಮಾಡ್ಕೊಂಡು ಹೋಗುವಂಥದ್ದೇ. ಈ ಒಂದು ಭಾರತ ದೇಶದ ನೆಲದ ಕಾನೂನಿನಲ್ಲಿ ಯಾವುದೇ ರೀತಿಯಾದಂಥ ಕಾನೂನು ನ್ಯಾಯಾಂಗ ವ್ಯವಸ್ಥೆ ಮಿತಿ ಅವರ ಪರಿಮಿತಿಗೆ ಬಾರದಂತೆ ಕಾಣಿಸ್ದಂತೆ ಹೋಗಿ ಒಬ್ಬರ ವಸ್ತುವನ್ನು ಕಬಳಿಸೋದು ಅಂತಂದರೆ ಅದು ಕಳ್ತನ ಮಾಡ್ದಾಗಿದೆ. ಒಬ್ಬರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೇನೆ ಅಂದರೆ ಇಟ್ಸ್ ನಥಿಂಗ್ ಬಟ್ ರೌಡಿ ಎಲಿಮೆಂಟ್ ಕೆಲಸಗಳನ್ನ ಮಾಡಿದ ಹಾಗೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಒಂದು ಕಠಿಣವಾದಂತಹ ಕ್ರಮವನ್ನು ಕಾನೂನು ಚೌಕಟ್ಟಿನಲ್ಲಿ ತರೋದಕ್ಕೆ ಮುಂದಾಗಿ
ಅದಕ್ಕೆ ನಿನ್ನೆಷ್ಟೇ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಸಹ ಆಗಿದೆ. ಸೊ ಇನ್ನು ಮುಂದಕ್ಕೆ ಯಾವ ರೀತಿ ಕಾನೂನು ಕಟ್ಟಳೆಗಳನ್ನ ತರಬೇಕಂತ ರಾಜ್ಯ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಇಲಾಖೆಗಳ ಜೊತೆ ಕೂತು ಅದಕ್ಕೊಂದು ಸರಿಯಾದಂಥ ಒಂದು ನಿರ್ದೇಶನಗಳನ್ನ ಕೊಡ್ತಾರೆ ಅನ್ನುವಂಥದ್ದು ಒಂದು. ಜೊತೆಗೆ ನಾವಿವತ್ತು ಭಾಳ ಮುಖ್ಯವಾಗಿ ಸಮಾಜದಲ್ಲಿ ಬಹಳ ಗೌರವದಿಂದ ಬದುಕುವಂಥವರು ಈ ನಾಡಿನ ಅನೇಕ ಸಿನಿಮಾ ನಟರುಗಳು. ಆದರೆ ದುರ್ದೈವ ಕೆಲವೊಂದು ಈ ರೀತಿ ಆನ್ಲೈನ್ ಗೇಮಿಂಗ್ ಆ್ಯಪ್ಗಳಿಗೆ ಅವರು ಜಾಹೀರಾತುಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಈ ಒಂದು ನೈಜ ಪರಿಸ್ಥಿತಿಗಳನ್ನ, ಯಾಕೆಂದರೆ ಅವರ ಕ್ಷಣಕ್ಕೊಂದು ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು, ಆದರೆ ಅದರಿಂದ ಪ್ರೇರಿತರಾಗೋ ಅಥವಾ ಕಂಪನಿಗಳ ಪ್ರಮೋಷನ್ ಆಗಿ ಅದು ನೇರವಾಗಿ ಯುವಕರ ಬದುಕಿನ ಮೇಲೆ ಕೊಳ್ಳಿ ಇಡುವಂಥ ಕೆಲಸ ಆಗ್ತಾ ಇದೆ. ದಯವಿಟ್ಟು ಇನ್ನಾದರೂ ಈ ನಾಡಿನ ಯುವಕರ ಭವಿಷ್ಯವನ್ನು ನೋಡಿ ಈ ರೀತಿಯಾದಂಥ ಜಾಹೀರಾತುಗಳಲ್ಲಿ ತಾವು ನಟಿಸಬಾರ್ದು ಅಂತ ಇದು ನನ್ನ ಸಾಮಾಜಿಕ ಕಳಕಳಿಯ ಮನವಿ. ವಿನಮ್ರವಾಗಿ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂಬರೋ ದಿನದಲ್ಲಿ ಯಾರಿಗೆಲ್ಲ ಈ ರೀತಿಯಾದಂಥ, ಯಾಕೆಂದರೆ ಇನ್ನೂ ಹೇಳ್ತೀನಿ, ಫೈನಾನ್ಸ್ನವ್ರದ್ದು ಯಾವ ರೀತಿ ಇರ್ತದೆ ಅಂತಂದರೆ, ನನ್ನದೇ ಒಂದು ಚಿಕ್ಕ ಉದಾಹರಣೆ. ನಾನು 1.5 ಲಕ್ಷ ರೂಪಾಯಿದು ಏನು ಕಾರ್ಗೆ ಅಂತ ಏನು ಕಾರ್ ಕೊಂಡ್ಕೊಬೇಕಾದ್ರೆ ಸ್ವಲ್ಪ ಸಾಲ್ಟೇಜ್ ಆಗಿತ್ತು ಅಂತ ತಗೊಂಡಿದ್ದೆ. 1,10,000 ತನಕ ಕಟ್ಟಿ ನಾನಾ ಕಾರಣದಿಂದ ಒಂದು 40,000 ರೂಪಾಯಿ ಉಳ್ಕೊಂಡಿತ್ತು. ಆ 40,000ನ 1 ವರ್ಷ ಕಟ್ಟೋದಕ್ಕಾಗಿಲ್ಲ, 1.5 ವರ್ಷ ಕಟ್ಟೋದಕ್ಕಾಗಿಲ್ಲ. ವಾಪಸ್ ಕಟ್ಟೋದಕ್ಕೆ ಅಂತ ಹೋಗಿ ನಾ ಎಷ್ಟು ಕಟ್ಟಬೇಕಪ್ಪ ಅಂತ ಕೇಳಿದರೆ 40,000ಕ್ಕೆ ಅವ್ರು ಹೇಳಿದ್ದು 2,80,000 ಕಟ್ಟಬೇಕು ಅಂತ. ಬಡ್ಡಿ ಆ ಬಡ್ಡಿಗೆ ಬಡ್ಡಿ, ಆ ಬಡ್ಡಿಗೆ ಬಡ್ಡಿ, ಆ ಬಡ್ಡಿಗೆ ಬಡ್ಡಿ ಆಗ್ತಾ ಆಗ್ತಾ ನೋಡಿ 40,000 ಮೂಲ ಎಲ್ಲಿದೆ, 2,80,000 ಎಲ್ಲಿದೆ. ಕೊನೆಗಂತೂ ಮಾತಾಡಿ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಿದ್ರಿಂದ ನಮ್ಮ ಬಚಾವು. ಆದರೆ ಇವತ್ತು ರಾಜ್ಯ ಸರ್ಕಾರಗಳಿಂದ ಮತ್ತು ಸಹಕಾರ ಏನು ಸಂಘಗಳಿಂದ ಮತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಸಾಲವನ್ನು ಪಡೆಯುವಂಥ ಕೆಲಸ ಮಾಡಿ ಮತ್ತು ಬ್ಯಾಂಕ್ನವರು ಸಮೇತ ಅನೇಕ ನಿಬಂಧನೆಗಳನ್ನ ಹಾಕೋದು ಸ್ವಲ್ಪ ಸಡಿಲಿಕೆ ಮಾಡಿದರೆ ಸಾಮಾನ್ಯ ವ್ಯಕ್ತಿನೂ ಸಮೇತ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅವರು ಲೋನ್ನ ತಗೊಬೋದು. ಅನೇಕ ಸರ್ಕಾರಿ ಯೋಜನೆಗಳು ಸಮೇತ ಇದೆ, ಅದನ್ನು ಉಪಯೋಗಿಸ್ಕೊಂಡ್ರೆ ಈ ಸಾಲದಿಂದ ತಾವೆಲ್ಲ ವಿಮುಕ್ತಿ ಆಗ್ಬೋದು. ಜೊತೆಗೆ ಇವತ್ತು ಬ್ಯಾಂಕ್ಗಳು ಸಮೇತ ಕೇಂದ್ರ ಸರ್ಕಾರದ ಒಂದು ನಡೆ ನಿಜಕ್ಕೂ ನೋವಿನ ಸಂಗತಿ. ಯಾಕೆಂದರೆ ನಮ್ಮಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಇತ್ತು, ಕಾರ್ಪೊರೇಷನ್ ಬ್ಯಾಂಕ್ ಇತ್ತು, SBM ಇತ್ತು. ಇವತ್ತು ಯಾವ ಬ್ಯಾಂಕು ಇಲ್ಲ, ಎಲ್ಲ ತಗೊಂಡೋಗಿ ಬೇರೆ ಬೇರೆ ಬ್ಯಾಂಕ್ಗಳಿಗೆ, ಬ್ಯಾಂಕ್ ಆಫ್ ಬರೋಡಾಗೆ ನಮ್ಮ ಕರ್ನಾಟಕದ ಬ್ಯಾಂಕ್ಗಳನ್ನೆಲ್ಲ ಮರ್ಜ್ ಮಾಡಿಟ್ಟಿದ್ದಾರೆ. ಇವತ್ತು ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ಏನು ಅವತ್ತಿನ ದಿನಮಾನದಲ್ಲಿ ಇಂದಿರಾ ಗಾಂಧಿಯವರು ಮಾಡಿದರು. ತದನಂತರ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಸ್ವಾವಲಂಬನೆ ಬದುಕಾಗಬೇಕಂತ ಸ್ತ್ರೀ ಶಕ್ತಿಯನ್ನು ಮಾಡಿದರು. ಅದರಿಂದ ಎಷ್ಟೋ ಲಕ್ಷಾಂತರ ಕನ್ನಡಿಗ ಹೆಣ್ಣುಮಕ್ಕಳ ಬದುಕು ಕಟ್ಕೊಂಡಿರ್ತಕ್ಕಂಥ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಅನಾವಶ್ಯಕ ಈ ರೀತಿ ಪ್ರೈವೇಟ್ ಫೈನಾನ್ಸ್ ಕಂಪ್ನಿಗಳಿಂದ ಅಥವಾ ಆನ್ಲೈನ್ ಬ್ಯಾಂಕಿಂಗ್ಗಳಿಂದ ಅಥವಾ ಜ್ಞಾನ ಇಲ್ಲದೆ ನೀವು ಯಾವುದಾದ್ರೂ ಮೈಕ್ರೋ ಫೈನಾನ್ಸ್ಗಳಲ್ಲಿ ನಿಮ್ಮ ಆದಾಯಕ್ಕೂ ಮೀರಿ ಏನಾದರೂ ಅನುಭವಿಸ್ಬೇಕು ಅಂತ ಆ ಒಂದು ಹುಚ್ಚಿಗೆ ಬಿದ್ದು ನೀವು ಸಾಲ ಮಾಡಿದರೆ ಕೊನೆಗೆ ಅದರ ಹೊಡೆತ ನಿಮಗೆ ಬೀಳುವಂಥದ್ದು. ಮತ್ತು ಈ ದೌರ್ಜನ್ಯ ತಡೆಗೆ ರಾಜ್ಯ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. ಇನ್ನು ಮುಂದೆ ಆದರೂ ಯಾರಿಗಾದರೂ ಸಮಸ್ಯೆಗಳಿದ್ದರೆ ನಿಮ್ಮ ಜಿಲ್ಲಾಧಿಕಾರಿಗಳು, ದಂಡಾಧಿಕಾರಿಗಳ ಕಚೇರಿಯ ಸಹಾಯವಾಣಿಗಳನ್ನ ತೆರೆದಿದ್ದಾರೆ. ಅವರಿಗೆ ನಿಮ್ಮ ಕಂಪ್ಲೇಂಟ್ಗಳನ್ನ ಕೊಟ್ಟು ನಿಮ್ಗೆ ಏನು ಸಮಸ್ಯೆ ಇದೆ, ಈಗ ಸಾಲ ಕೊಟ್ಟ ಮೇಲೆ ಖಂಡಿತವಾಗ್ಲೂ ಅದನ್ನ ಹಿಂದಿರುಗಿಸ್ಲೇಬೇಕು, ಆದರೆ ಅದರ ಪರಿಮಿತಿ ಏನಿದೆ ಅನ್ನುವಂಥದ್ದಕ್ಕೊಂದು ನಿಮ್ಮ ಒಂದು ಸೊಲ್ಯೂಷನ್ ತಗೊಂಡು ಇನ್ನಾದರೂ ಈ ಸಾಲಗಳಿಂದ ವಿಮುಕ್ತಿ ಹೊಂದಿ ಅಂತ ಹೇಳ್ತಾ, ಮತ್ತು ಯುವಕರು ಈ ಎಲ್ಲ ಆನ್ಲೈನ್ ಆಸೆಯ ದುಶ್ಚಟಗಳಿಗೆ ಬಿದ್ದು ಬದುಕನ್ನು ಕಳ್ಕೊಂಡು ಸಮಾಜದಲ್ಲಿ ಮಾನ ಮರ್ಯಾದೆ ಕಳ್ಕೊಂಡು ಕುಟುಂಬದವರಿಂದ ಮಾನ ಮರ್ಯಾದೆ ಗೌರವಗಳನ್ನ ಕಳ್ಕೊಂಡು ಬದುಕೋದಕ್ಕಿಂತ ಮೈ ಬಗ್ಸಿ ಬೆಳಗ್ಗೆಯಿಂದ ಸಂಜೆ ತನಕ ದುಡಿದ್ರೆ ತಲೆ ಎತ್ತಿ ನಡಿಬೋದು, ಹೆಂಡತಿ ಮಕ್ಕಳಿಗೆ ಒಳ್ಳೆ ಊಟ ಬಟ್ಟೆನೂ ಕೊಡಿಸ್ಬೋದು, ತಂದೆ ತಾಯಿನೂ ಸಹ ಚೆನ್ನಾಗಿ ನೋಡ್ಕೊಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.